ಯಾಕಂದರೆ ಕರ್ನಾಟಕ ಇತಿಹಾಸದಲ್ಲಿ ಒಂದು ಶಿಕ್ಷೆ ಜೈಲಿಗೆ ಹೋಗಿ ಬಂದಿರೋದು ನಮ್ಮ ಯಡಿಯೂರಪ್ಪನವರು. ಉಳಿದವರು ಎಷ್ಟು ತಪ್ಪು ಸಿಕ್ಕಿಲ್ಲ. ಇವತ್ತು ಆರೋಪದ ಪ್ರತಿಯೊಬ್ಬರಲ್ಲೂ ಆರೋಪಗಳಿದ್ದಾವೆ. ಆದರೆ ಆರೋಪ ಅದು ಅಪರಾಧ ಅಲ್ಲ ಅನ್ನುವಂಥ ಒಂದು ನೆಪದಲ್ಲೇ ಇವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಇವರು ತಪ್ಪಿಸಿಕೊಂಡಿದ್ರು. ಆದರೆ ಇದು ಏನಪ್ಪ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿಡಿಯೋಗಳು ಬಂದಿದ್ದು ನೋಡಿಕೊಂಡು ಇದು ತನಿಖೆ ಆಗಲಿ ಅಂದಾಗ ತನಿಖೆ ಆಯಿತು. ತನಿಖೆಯಲ್ಲಿ ಸ್ಪಷ್ಟ ಸತ್ಯದ ಉಪಾಯ ಬಂತು. ಈಗ ಇನ್ನು ಇವರು ಶಿಕ್ಷೆ ಕೊಡಿಸೋದು ಕೆಲಸವೂ ಈ ನಮ್ಮ ಸರ್ಕಾರದಿಂದ ಆಗಬೇಕಾಗಿದೆ. ಯಾಕಂದರೆ ಇವ್ರು ಉಳಿಸ್ಕೊಳ್ಬಾರ್ದು ಇಂಥ ವ್ಯಕ್ತಿಗಳನ್ನು. ಶಿಕ್ಷೆ ಆಯ್ತು ಅಂದ್ರೆ ಮುಂದಿನ ಅಧಿಕಾರಿಗಳಿಗೆ ಸಹಿತ ಭಯ ಹುಡ್ತದೆ. ಇಲ್ಲಪ್ಪ ಇಂಥದ್ದು ನಾವು ಮಾಡಿದ್ರೆ ಶಿಕ್ಷೆ ಆಗ್ತದೆ ಅಂತೇಳಿ. ಇಲ್ಲಾಂದ್ರೆ ಅವ್ರಿಗೊಂದು ಏನೋ ಒಂದಿಷ್ಟು ತೊಗೊಂಡು ಮಾಡಿ ಅಧಿಕಾರಿಗಳ ಕೈಯಿಂದ ಏನೋ ಬೆಚ್ಚಗೆ ಮಾಡ್ಕೊಂಡು ದಾಳಿಸಿಬಿಟ್ರಪ್ಪ ಅಂತಂದ್ರೆ ಈ ವ್ಯವಸ್ಥೆ ಮೇಲೆ ವಿಶ್ವಾಸ ಕಡಿಮೆ ಹೋಗಿಬಿಟ್ಟದು. ಬಿಟ್ಟರೆ ಏನು ಬದಲಾಗುವುದಿಲ್ಲ, ಎಲ್ಲ ಅವರ ಇದ್ದಾರೆ, ಎಲ್ಲರೂ ಟೇಬಲ್ಗಳ ಕೈ ಹಾಕೋರಿದ್ದಾರೆ, ಬಯಸ್ತಾರೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಆ ನೆಲೆಯಲ್ಲಿ ನಮ್ಮ ಸರ್ಕಾರ ಸಹಿತ ಈ ಸಲ ಈ ಬೆಳಗಾವಿಯಲ್ಲಿ ಆದಂಥ ಘಟನೆ ಇದು. ಬೆಳಗಾವಿಯಾಗ ಅವರು IGP ಆಫೀಸಾಗಿದ್ದರು. ಆ ಸಂದರ್ಭದಲ್ಲಿ ಹೆಣ್ಮಗಳು ಬಂದ ಅವ್ರ ಸಣ್ಣ ನಿಂತಿದ್ದು ಮಾಡಿದ್ದು, ಅವರಿಗೆ ಜೊತೆ ಅಪ್ಪಿಕೊಂಡ ಮುದ್ದಿಸಿದ್ದು ಎಲ್ಲ ಅಲ್ಲಿ ಚಿತ್ರಗಳನ್ನ ಆದಂಥದ್ದು. ಅವುಗಳನ್ನು ಇವತ್ತು ಸತ್ಯದ ಸುಳ್ಳಲ್ಲ ಅಂತ ಹೇಳಿದ್ರಿಂದಾಗೆ ಒಂದು ರೀತಿಯಿಂದ ಈ ಬೆಳಗಾವಿ ಕಚೇರಿ IGP ಕಚೇರಿ ಇದು ಈ ಅಂತ ವ್ಯಕ್ತಿಗೆ ಕಾಮಲೋಲುಪ್ತಂತಿರೋ ಮತ್ತಿನಂತಿರೋ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ವಿಧಿಸುವಂಥದ್ದು ಒಂದು ಕೇಂದ್ರ ಇದಾಗಲಿ, ಇಲ್ಲಿ ಶುರುವಾಗಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ. ಎಲ್ಲರೂ ಇವತ್ತು ಅದನ್ನು ಹೇಳ್ತಿದ್ದಾರೆ. ಈ ಅದೇ ಕಾಲಕ್ಕೆ ಇವರು ಕೆ ರಾಮಚಂದ್ರ ರಾವ್ ಅವರು ಇವ್ರ ಮಗಳೊಬ್ಬಳು ಸಹಿತ ಬಂಗಾರ ತರುವಲ್ಲಿ ರೈನಾ ಅಂತ ಅಂತದ ಅದು ದೊಡ್ಡ ಸದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ. ಒಟ್ಟಾರೆಯಾಗಿ ಈ ಅಧಿಕಾರದಲ್ಲಿ ಇರುತ್ತಿರೋಂಥ ಮ್ಯಾಕ್ಸಿಮಮ್ ಅಂತಿರೋ ನಮ್ಮ ಮಿನಿಮಮ್ ಅಂತಿರೋ ನಿಂಬಿಟ್ಟಿದ್ದು ಭಾಳಷ್ಟು ಜನರ ಮೇಲೆ ಆರೋಪಗಳು ಬರ್ತಿರ್ತಾವೆ. ಬಂಗಾರ ಸಾಗಿಸೋರು, ಕಾಳು ಸಾಗಾಣಿಕೆಯಿಂದ ಮತ್ತೇನು ಮಾಡಿದರು, ಅದಕ್ಕೆಲ್ಲ ಸಪೋರ್ಟ್ ಇತ್ತು, ಹಾಗೆ ಹೀಗೆ ಬಂದು ಈಗಂತ ಇದಂತ ರೆಡ್ಯಾಂಡ್ ಸಿಕ್ಕೊಂಡಿದ್ದು. ಇದನ್ನು ಎಷ್ಟು ಅಲ್ಲಗಳಿದ್ದು ಸಹಿತ ಕೊನೆಗಿದು ಒಪ್ಪೇನಪ್ಪ ಇದು ಆಗಿದ್ದು ಸತ್ಯ ಘಟನೆ ಐತೆ ಅಂತೇಳಿ